ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PSR Shreyas ಟ್ಯುಟೋರಿಯಲ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ಗೆ ರಿಲೇಟೆಡ್ ಆಗಿರುವಂತಹ ಚಾಪ್ಟರ್ ನಂಬರ್ 9 ಬಂದು ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಆಗಿರುತ್ತೆ. ಸೊ ಈ ಒಂದು ಚಾಪ್ಟರ್ನ ಕಂಟಿನ್ಯೂಷನ್ ಸೆಷನ್ ಆಗಿರುವಂತಹ ಸೆಷನ್ ನಂಬರ್ 2 ಅಲ್ಲಿ ಡೇಟಾ ಡೆಫಿನೇಷನ್, ಕ್ರಿಯೇಟ್ ಡೇಟಾಬೇಸ್, ಕ್ರಿಯೇಟ್ ಟೇಬಲ್, ಆಲ್ಟರೇಟ್ ಟೇಬಲ್ ಈ ರೀತಿ ಎಲ್ಲ ಕಾಂಟೆಂಟ್ಸ್ಗಳನ್ನು ಈ ಒಂದು ಚಾಪ್ಟರಲ್ಲಿ ಕವರ್ ಮಾಡ್ತಾ ಇದ್ದೀವಿ. ನಂಬರ್ 1 ಇದು ಸೆಷನ್ ನಂಬರ್ 2 ಆಗಿರೋದ್ರಿಂದ ಸೆಷನ್ ನಂಬರ್ 1 ಏನೆಲ್ಲ ಡಿಸ್ಕಸ್ ಮಾಡಿದ್ವಿ ಅಂದರೆ ಇಂಟ್ರೊಡಕ್ಷನ್, SQL ಡೆಫಿನೇಷನ್, ವಾಟ್ ಈಸ್ MySQL, ಹೌ ಟು ಇನ್ಸ್ಟಾಲ್ MySQL, ಡೇಟಾ ಟೈಪ್ಸ್ ಆಫ್ SQL ಮತ್ತು ಕನ್ಸ್ಟ್ರೈಂಟ್ಸ್ ಆಫ್ SQLs ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಇನ್ನು ಯಾರೆಲ್ಲ ಸೆಷನ್ ನಂಬರ್ 1 ನೋಡಿಲ್ಲ ದಯವಿಟ್ಟು ಹೋಗಿ ಆ ಸೆಷನ್ ನಂಬರ್ 1 ನೋಡಿ, ನಂತರ ಸೆಷನ್ ನಂಬರ್ 2 ನೋಡಿ ಅಂತ ಹೇಳ್ತಾ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಚಾಪ್ಟರ್ ವಿತೌಟ್ ಎನಿ ಡೌಟ್ಸ್ ಅಂತ ಹೇಳ್ಬೋದು. ಸೊ ಲೆಟ್ ಅಸ್ ಕಂಟಿನ್ಯೂ ದ ಚಾಪ್ಟರ್. SQL for data definition language. SQL in a data definition language ಅಂದರೆ ಏನು, ಡೇಟಾ ಡೆಫಿನೇಷನ್ ಅಂದರೆ ಏನು. ಇನ್ ಆರ್ಡರ್ ಟು ಸ್ಟೋರ್ ಡೇಟಾ ವಿ ನೀಡ್ ಟು ಫಸ್ಟ್ ಡಿಫೈನ್ ರಿಲೇಷನ್ ಸ್ಕೀಮ್. ಮೊದಲು ಒಂದು ಡೇಟಾವನ್ನು ಡಿಫೈನ್ ಮಾಡೋದಕ್ಕೂ ಮೊದಲು ಅಥವಾ ಟೇಬಲನ್ನು ಕ್ರಿಯೇಟ್ ಮಾಡೋದಕ್ಕೂ ಮೊದಲು ಟೇಬಲಲ್ಲಿ ಏನೇನು ಇರಬೇಕು ಅನ್ನೋದ್ರ ಬಗ್ಗೆ ಪ್ಲ್ಯಾನಿಂಗನ್ನು ಏನು ಪ್ರಿಪೇರ್ ಮಾಡ್ತಾ ಹೋಗ್ತಾ ಇದ್ದೀವಿ ಅದನ್ನು ನಾವು ಡೇಟಾಬೇಸ್ ಸ್ಕೀಮಾ ಅಂತ ನಾವು ಲಾಸ್ಟ್ ಚಾಪ್ಟರಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಈ ಡೇಟಾ ಡೆಫಿನೇಷನಲ್ಲಿ ನಾವು ಡೇಟಾವನ್ನು ಡಿಫೈನ್ ಮಾಡೋದಕ್ಕೂ ಮೊದಲು ಯಾವೆಲ್ಲ ರೀತಿ ಡೇಟಾ ಇರಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋದನ್ನೇ ನಾವು ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಅಂತ ಹೇಳಿ ಕರೆದ್ವಿ. ಸೊ ಸೆಕೆಂಡ್ ಪಾಯಿಂಟ್ ನೋಡೋದಾದರೆ ಡಿಫೈನಿಂಗ್ ಎ ಸ್ಕೀಮಾ ಇನ್ಕ್ಲೂಡ್ಸ್ ಕ್ರಿಯೇಟಿಂಗ್ ಎ ರಿಲೇಷನ್ ಅಂಡ್ ಗಿವಿಂಗ್ ನೇಮ್ ಟು ರಿಲೇಷನ್, ಐಡೆಂಟಿಫೈಯಿಂಗ್ ದ ಆಟ್ರಿಬ್ಯೂಟ್ಸ್ ಇನ್ ಎ ರಿಲೇಷನ್, ಡಿಸೈನಿಂಗ್ ಅಪಾನ್ ದ ಡೇಟಾ ಟೈಪ್ಸ್ ಫಾರ್ ಈಚ್ ಆಟ್ರಿಬ್ಯೂಟ್. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಒಂದು ಟೇಬಲನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂದರೆ ಆ ಟೇಬಲ್ನ ಪ್ಲ್ಯಾನ್ ಮಾಡುವಾಗ ಯಾವೆಲ್ಲ ರೀತಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಟೇಬಲ್ನ ಯಾವ ರೀತಿ ಟೇಬಲ್ನ ಪ್ರಿಪೇರ್ ಮಾಡಬೇಕು, ಆ ಟೇಬಲ್ಗೆ ಏನು ನೇಮನ್ನು ಕೊಡಬೇಕು, ಮತ್ತು ಆ ಟೇಬಲಲ್ಲಿ ಯಾವೆಲ್ಲ ರೀತಿ ಆಟ್ರಿಬ್ಯೂಟ್ಸ್ ಇರಬೇಕು, ಆ ಆಟ್ರಿಬ್ಯೂಟ್ಸ್ಗೆ ಯಾವ ರೀತಿ ಡೇಟಾ ಟೈಪನ್ನು ಕ್ರಿಯೇಟ್ ಮಾಡಬೇಕು, ಆಟ್ರಿಬ್ಯೂಟ್ ಪ್ರತಿ ರೀತಿಯಾದ ವ್ಯಾಲ್ಯೂಸ್ ಯಾವ ರೀತಿ ಫಿಲಪ್ ಮಾಡ್ತಾ ಹೋಗಬೇಕು, ಇದ್ರ ಬಗ್ಗೆ ಡಿಸ್ಕಸ್ ಇದ್ರ ಬಗ್ಗೆ ಡಿಫೈನ್ ಮಾಡುವಂಥದ್ದನ್ನು ನಾವು ಡೇಟಾ ಡೆಫಿನೇಷನ್ ಅಂತ ಕರೆದ್ವಿ. SQL allows us to write statements for defining, modifying and deleting relation schemas. These are all the parts of DDL. DDL ಅಲ್ಲಿ ಏನೆಲ್ಲ ವರ್ಕನ್ನು ಮಾಡ್ತಾ ಇದ್ದೀವಿ ಅಂದರೆ ಡೇಟಾವನ್ನು ಡಿಫೈನ್ ಮಾಡ್ತಾ ಇದ್ದೀವಿ, ಡಿಫೈನ್ ಮಾಡಿರುವಂಥ ಡೇಟಾವನ್ನು ಮಾಡಿಫಿಕೇಷನ್ ಮಾಡ್ತಾ ಇದ್ದೀವಿ, ಆಲ್ರೆಡಿ ಎಕ್ಸಿಸ್ಟ್ ಇರುವಂಥ ಡೇಟಾದಲ್ಲಿ ನಾವು ಡಿಲೀಷನ್ ಕೂಡ ಮಾಡ್ಬೋದು. ಸೊ ಈ ಎಲ್ಲ ಮಾಡಿಫಿಕೇಷನ್ನ ಮಾಡ್ತಾ ಇದ್ದೀವಿ. ಹಾಗಾದರೆ ಏನೆಲ್ಲ ಕಂಟೈನ್ ಆಗಿದೆ DDL ಲ್ಯಾಂಗ್ವೇಜಲ್ಲಿ ಅಥವಾ ಡೇಟಾ ಡೆಫಿನೇಷನಲ್ಲಿ ಅಂದರೆ ನಾವು ಟೇಬಲ್ ಕ್ರಿಯೇಟ್ ಮಾಡೋದಕ್ಕೂ ಮೊದಲು ಕ್ರಿಯೇಟ್ ಡೇಟಾಬೇಸನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಅಂದರೆ ಟೇಬಲ್ ನೇಮನ್ನು ಡಿಸೈಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಡಿಸ್ಕ್ರೈಬ್ ದ ಟೇಬಲ್ನ ಕ್ರಿಯೇಟ್ ಮಾಡಿದ್ಮೇಲೆ ಡಿಸ್ಕ್ರೈಬ್ ಮಾಡ್ತಾ ಇದ್ವಿ. ಡಿಸ್ಕ್ರೈಬ್ ಮಾಡಿದ್ಮೇಲೆ ಟೇಬಲಲ್ಲಿ ಏನಾದರೂ ಮಾಡಿಫಿಕೇಷನ್ ಇದ್ದರೆ ಅದನ್ನು ಆಲ್ಟರ್ ಟೇಬಲ್ ಅಂತ ಕರಿತಾ ಇದ್ವಿ. ನೆಕ್ಸ್ಟು ಡ್ರಾಪ್ ಟೇಬಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದಿಷ್ಟು ಕೂಡ ನಾವೇನು ಮಾಡ್ತಾ ಇದ್ದೀವಿ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜಲ್ಲಿ ಇನ್ಕ್ಲೂಡ್ ಆಗಿರೋವಂಥದ್ದಾಗಿರುತ್ತೆ. ಇಲ್ಲಿ ನೋಡೋಣ ಕ್ರಿಯೇಟ್ ಡೇಟಾಬೇಸ್ ಅಂದರೆ ವಿ ಹ್ಯಾವ್ ಟು ಕ್ರಿಯೇಟ್ ಎ ನ್ಯೂ ಡೇಟಾಬೇಸ್. ಡೇಟಾಬೇಸ್ ಇಸ್ ನಥಿಂಗ್ ಬಟ್ ಟೇಬಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಟೇಬಲ್ಗೆ ಏನು ನೇಮನ್ನು ಕೊಡ್ತಾ ಇದೀವೋ ಅದನ್ನು ಡೇಟಾಬೇಸ್ ಅಂತ ಕರಿತಾ ಇದ್ದೀವಿ. ವಿ ಹ್ಯಾವ್ ಅ ಡಿಫ್ರೆನ್ಸ್ ಬಿಟ್ವೀನ್ ಡೇಟಾಬೇಸ್ ಆ್ಯಂಡ್ ದ ಟೇಬಲ್. ಡೇಟಾಬೇಸ್ ಅಂದರೆ ಹೋಲ್ ಟೇಬಲ್ಗೆ ಏನು ನೇಮ್ ಕೊಡ್ತಿದ್ದೀವೋ ಅದನ್ನು ಡೇಟಾಬೇಸ್ ಅಂತಿದ್ದೀವಿ. ಟೇಬಲ್ ಒಳಗಡೆ ಕ್ರಿಯೇಟ್ ಮಾಡ್ತಿರುವಂಥ ಆಟ್ರಿಬ್ಯೂಟ್ಸ್ ಮತ್ತು ವ್ಯಾಲ್ಯೂಸ್ಗಳನ್ನು ನಾವು ಕ್ರಿಯೇಟ್ ಡೇಟಾ ಟೇಬಲ್ ಅಂತ ಕರಿತಾ ಇದ್ದೀವಿ. ಸೊ ಇಲ್ಲಿ ಡೇಟಾಬೇಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಯಾವ ರೀತಿ ಸಿಂಟ್ಯಾಕ್ಸನ್ನು ಬಳಸಿದ್ದೀವಿ ಅಂದರೆ ಕ್ರಿಯೇಟ್ ಡೇಟಾಬೇಸ್ ನೇಮ್ ಅಂತ ತೊಗೊಂಡಿದ್ವಿ. ಕ್ರಿಯೇಟ್ ಮತ್ತು ಡೇಟಾಬೇಸ್ ಅನ್ನೋದು ಎರಡು ವರ್ಡ್ಸ್ಗಳನ್ನು ಕಮ್ಯಾಂಡ್ಸ್ ಅಂತ ಕನ್ಸಿಡರ್ ಮಾಡೋದಾದರೆ ಡೇಟಾಬೇಸ್ ನೇಮನ್ನು ನಾವು ಇಂಡಿವಿಜುವಲ್ ಆಗಿ ಪ್ರತಿ ಸರಿ ಏನು ಮಾಡ್ತಿದ್ವಿ ಅಕಾರ್ಡಿಂಗ್ ಟು ದ ಡೇಟಾ ವಿ ಆರ್ ಗೋಯಿಂಗ್ ಟು ಚೇಂಜ್ ದ ವ್ಯಾಲ್ಯೂಸ್ ಅಥವಾ ಚೇಂಜ್ ದ ನೇಮ್ಸ್. ಎಕ್ಸಾಂಪಲ್ 1 ನಾವು ಸ್ಟೂಡೆಂಟ್ ಟೇಬಲ್ನ ಕ್ರಿಯೇಟ್ ಮಾಡೋದಾದರೆ ಕ್ರಿಯೇಟ್ ಡೇಟಾಬೇಸ್ ಸ್ಟೂಡೆಂಟ್ ಅಂತ ಕೊಡ್ತೀವಿ. ಅದೇ ಎಂಪ್ಲಾಯಿ ಡೀಟೇಲ್ಸನ್ನು ಕ್ರಿಯೇಟ್ ಮಾಡೋದಾದರೆ ಕ್ರಿಯೇಟ್ ಡೇಟಾಬೇಸ್ ಎಂಪ್ಲಾಯಿ ಅಂತ ಕೊಡ್ತೀವಿ. ಆ್ಯಸ್ ಪರ್ ಅವರ್ ರಿಕ್ವೈರ್ಮೆಂಟ್, ನಮಗೆ ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ ಯಾವ ರೀತಿ ಟೇಬಲ್ಗಳನ್ನು ಕ್ರಿಯೇಟ್ ಮಾಡ್ತಾ ಇರ್ತೀವೋ ಆ ರೀತಿಯಾಗಿ ನೇಮ್ಸ್ಗಳನ್ನು ಕೂಡ ನಾವು ಕೊಡ್ತಾ ಹೋಗ್ತಾ ಇದ್ದೀವಿ. ಬಟ್ ಏನಿರಬೇಕು ಟೇಬಲ್ಗೂ ಮತ್ತು ಡೇಟಾಬೇಸ್ ನೇಮಿಗೂ ಸಿಮಿಲಾರಿಟೀಸ್ ಇರಬೇಕು. ಸೊ ದಟ್ ಇಟ್ ಈಸ್ ಈಸಿ ಟು ಅಂಡರ್ಸ್ಟ್ಯಾಂಡ್, ಈಸಿ ಟು ರೀಡ್, ಈಸಿ ಟು ಆಕ್ಸೆಸ್ ಅಂತ ಹೇಳಿ ಹೇಳ್ತಾ ಇದ್ದೀವಿ. ಆಲ್ರೆಡಿ ಎಕ್ಸಿಸ್ಟ್ ಇರುವಂಥ ಟೇಬಲ್ಗಳ ನೇಮನ್ನು ನೋಡಬೇಕು ಅಂದರೆ ನಾವು ಬಳಸ್ತಾ ಇರುವಂಥ ಸಿಂಟ್ಯಾಕ್ಸ್ ಬಂದು ಶೋ ಟೇಬಲ್ಸ್ ಅಂತ ನೋಡ್ತಾ ಇದ್ದೀವಿ. ಆಲ್ರೆಡಿ ಇರುವಂಥ ಟೇಬಲ್ಗಳ ನೇಮಿಗೆ ನಾವು ಹೊಸದಾಗಿ ಏನಾದರೂ ಅಡಿಷನನ್ನು ಬಳಸ್ತಾ ಇದ್ದೀವಿ, ಇನ್ಫಾರ್ಮೇಷನನ್ನು ಬಳಸ್ತಾ ಇದ್ದೀವಿ, ಅಥವಾ ಆಲ್ರೆಡಿ ಎಕ್ಸಿಸ್ಟ್ ಇರುವಂಥ ಟೇಬಲ್ ನೇಮನ್ನು ಯೂಸ್ ಮಾಡಿಕೊಂಡು ಎಕ್ಸ್ಟ್ರಾ ಅಡಿಷನಲ್ ಇನ್ಫಾರ್ಮೇಷನ್ ಬರಿತಾ ಇದ್ದೀವಿ ಅಂದರೆ ನಾವು ಸಿಂಟ್ಯಾಕ್ಸ್ ಯಾವ ರೀತಿ ಬರಿತಾ ಇದ್ದೀವಿ ಅಂದರೆ ಯೂಸ್ ಡೇಟಾಬೇಸ್ ನೇಮ್ ಅಂತ ಹೇಳಿ ತಗೊಳ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ಯೂಸ್ ಸ್ಟೂಡೆಂಟ್, ನಾವು ಆಲ್ರೆಡಿ ಸ್ಟೂಡೆಂಟ್ ಟೇಬಲ್ನ ಕ್ರಿಯೇಟ್ ಮಾಡಿದರೆ ಅದನ್ನೇ ಕಂಟಿನ್ಯೂ ಆಗಿ ನಾನು ಟೇಬಲ್ ನೇಮನ್ನು ತಗೊಳ್ಳೋದಾದರೆ ಯೂಸ್ ಸ್ಟೂಡೆಂಟ್ ಅನ್ನೋ ಒಂದು ಸಿಂಟ್ಯಾಕ್ಸನ್ನು ಬಳಸಿ ನಾವೇನು ಮಾಡ್ತಾ ಇದ್ದೀವಿ ಎಕ್ಸಾಂಪಲ್ ಆಗಿ ಯೂಸ್ ಡೇಟಾಬೇಸ್ ಅನ್ನೋ ಸಿಂಟ್ಯಾಕ್ಸನ್ನು ಬಳಸ್ತಾ ಇದ್ದೀವಿ. ಎಕ್ಸಾಂಪಲ್ ಯೂಸ್ ಸ್ಟೂಡೆಂಟ್ ಅನ್ನೋ ಎಕ್ಸಾಂಪಲ್ನ ಬಳಸಿ ಈ ರೀತಿಯಾಗಿ ಕಂಟಿನ್ಯೂಯೇಷನ್ ಆಫ್ ಡೇಟಾಬೇಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ.
ಆ ಸ್ಲೈಡಲ್ಲಿ ನಾವು ಟೇಬಲ್ ನೇಮನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡಿದ್ವಿ. ಇವಾಗ ಟೇಬಲನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋದಾದರೆ ಸಿಂಟ್ಯಾಕ್ಸ್ ಏನನ್ನು ಬಳಸ್ತಾ ಇದ್ದೀವಿ, ಟೇಬಲಲ್ಲಿ ಕ್ರಿಯೇಟ್ ಮಾಡುವಾಗ ಏನೆಲ್ಲ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಆಟ್ರಿಬ್ಯೂಟ್ ನೇಮನ್ನು ಯೂಸ್ ಮಾಡ್ತಾ ಇದ್ದೀವಿ. ಯು ಕ್ಯಾನ್ ಟೇಕ್ ಎನಿ ನಂಬರ್ ಆಫ್ ಆಟ್ರಿಬ್ಯೂಟ್ಸ್ ಒಂದೇ ತೊಗೋಬೇಕು ಎರಡೇ ತೊಗೋಬೇಕು ಅಂತ ಕ್ರೈಟೀರಿಯಾ ಇಲ್ಲ, ಎಷ್ಟು ನಂಬರ್ ಆಫ್ ಆಟ್ರಿಬ್ಯೂಟ್ಸ್ನಾದರೂ ತೊಗೋಬೋದು. ಆ ಆಟ್ರಿಬ್ಯೂಟ್ಸ್ಗಳಿಗೆ ಡೇಟಾ ಟೈಪ್ ಯಾವುದನ್ನು ತೊಗೊಳ್ತೀವಿ ಅನ್ನೋದನ್ನು ಸ್ಪೆಸಿಫೈ ಮಾಡಬೇಕು. ಮತ್ತು ಪ್ರತಿಯೊಂದು ಆಟ್ರಿಬ್ಯೂಟಿಗೂ ಕೂಡ ಕನ್ಸ್ಟ್ರೈಂಟ್ ಬಳಸಬೇಕು ಅಂತ ರೂಲ್ಸ್ ಇಲ್ಲ, ಯಾವ ಆಟ್ರಿಬ್ಯೂಟಿಗಾದರೂ ನಾವು ಬಳಸ್ಬೋದು ಅಥವಾ ಬಳಸ್ತೇನೆ ಇರ್ಬೋದು. ಬಳಸೋದಾದರೆ ಯಾವುದನ್ನು ಬಳಸ್ತೀವಿ ಅಂತ ಸ್ಪೆಸಿಫೈ ಮಾಡಲಿಕ್ಕೋಸ್ಕರ ಕನ್ಸ್ಟ್ರೆಂಟನ್ನು ತೊಗೊಂಡಿದ್ದೀವಿ. ಸಿಂಟ್ಯಾಕ್ಸ್ ಏನಾಗಿರುತ್ತೆ ಅಂದರೆ ಕ್ರಿಯೇಟ್ ಟೇಬಲ್ ನೇಮ್ ಓಪನ್ ಬ್ರಾಕೆಟ್ ಆಟ್ರಿಬ್ಯೂಟ್ 1 ಡೇಟಾ ಟೈಪ್ ಕಾನ್ಸ್ಟ್ರೆಂಟ್ ಸೋ ಆನ್ ಅಪ್ ಟು ಆಟ್ರಿಬ್ಯೂಟ್ n ಡೇಟಾ ಟೈಪ್ ಕಾನ್ಸ್ಟ್ರೆಂಟ್. ನೀವು n ನಂಬರ್ ಆಫ್ ಆಟ್ರಿಬ್ಯೂಟ್ಸ್ಗಳನ್ನು ತೊಗೋಬೋದು. ಕೊನೆಯಲ್ಲಿ ಏನನ್ನು ಬಳಸಬೇಕು, ಕ್ಲೋಸ್ ಬ್ರಾಕೆಟ್ ಸೆಮಿಕೋಲನ್ನು ಬಳಸಬೇಕು. ಪ್ರತಿ ಆಟ್ರಿಬ್ಯೂಟ್ಗಳನ್ನು ಸ್ಪೆಸಿಫೈ ಮಾಡುವಾಗ ಕಾಮವನ್ನು ಬಳಸ್ತೀವಿ. ಯಾವಾಗ ಕೊನೆ ಆಟ್ರಿಬ್ಯೂಟ್ ಇರುತ್ತೋ ಅಲ್ಲಿ ಕಾಮವನ್ನು ಸ್ಪೆಸಿಫೈ ಮಾಡೋದಿಲ್ಲ. ಅದೇನನ್ನು ಹೇಳುತ್ತೆ ಅಂದರೆ ದಿಸ್ ಇಸ್ ದ ಲಾಸ್ಟ್ ಆಟ್ರಿಬ್ಯೂಟ್ ಆಫ್ ದ ಗಿವನ್ ಟೇಬಲ್, ತೊಗೊಂಡಿರುವಂಥ ಟೇಬಲಿನ ಕೊನೆ ಆಟ್ರಿಬ್ಯೂಟ್ ಆಗಿರುತ್ತೆ ಅಂತ ಹೇಳ್ತಾ ಇದೆ. ಸೊ ಎಕ್ಸಾಂಪಲ್ನ ನೀವು ನೋಡೋದಾದರೆ ನಾವಿಲ್ಲಿ ಸ್ಟೂಡೆಂಟ್ ಟೇಬಲ್ನ ತೊಗೊಂಡಿದ್ದೀವಿ. ಸ್ಟೂಡೆಂಟ್ ಟೇಬಲ್ನ ಕ್ರಿಯೇಟ್ ಮಾಡುವಾಗ ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್ ಅಂತ ತೊಗೊಂಡಿದ್ದೀವಿ. ಓಪನ್ ದ ಬ್ರಾಕೆಟ್ ರಿಜಿಸ್ಟರ್ ನಂಬರ್ ಆಫ್ 8 ಅಂದರೆ ರಿಜಿಸ್ಟರ್ ನಂಬರ್, ಎಸ್ ನೇಮ್ ಮತ್ತು ಪ್ಲೇಸ್ ಅನ್ನೋದು ಆಟ್ರಿಬ್ಯೂಟ್ಸ್ಗಳ ನೇಮ್ ಆಗಿದ್ದರೆ ನಂಬರ್, ಕ್ಯಾರೆಕ್ಟರ್, ವ್ಯಾರ್ಕ್ಯಾರ್ ಅನ್ನೋದು ಡೇಟಾ ಟೈಪ್ಸ್ಗಳ ನೇಮ್ ಆಗಿರುತ್ತೆ. ಇದ್ರ ಜೊತೆಗೆ ನೀವು ಕನ್ಸ್ಟ್ರೈಂಟ್ಸನ್ನು ಬಳಸೋದಾದರೆ ರಿಜಿಸ್ಟರ್ ನಂಬರ್ ಏನು ತೊಗೊಂಡಿದ್ದೀವೋ ಅದಕ್ಕೆ ಡೇಟಾ ಟೈಪ್ ನಂಬರ್ ಅಂತ ತೊಗೊಂಡಿದ್ದೀವಿ. ಅದ್ರ ಜೊತೆಗೆ ನಾವು ನಾಟ್ ನಲ್ ಅಂತ ಬೇಕಾದ್ರೆ ಬಳಸ್ಬೋದು. ಇನ್ನು ಎಸ್ ನೇಮಿನ ಜೊತೆಗೆ ಯೂನಿಕ್ ಅನ್ನೋ ಕಾನ್ಸ್ಟೆಂಟನ್ನು ಬೇಕಾದರೆ ಬಳಸ್ಬೋದು. ಸೊ ಕಾನ್ಸ್ಟೆಂಟ್ಸ್ ಅನ್ನೋದು ಇಲ್ಲಿ ಕಂಪಲ್ಸರಿ ಅನ್ನೋದಿಲ್ಲ, ಬಟ್ ಬಳಸೋದಾದರೆ ಎಲ್ಲಿ ಬಳಸ್ತೀವಿ, ಆ ಡೇಟಾ ಟೈಪ್ ಆದಮೇಲೆ ನಾವೇನು ಮಾಡ್ತಾ ಇದ್ದೀವಿ, ಬಳಸ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಟೇಬಲ್ಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇದು ಸ್ಲೈಡಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಸಮ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ಅಬ್ಸರ್ವ್ ದ ಫಾಲೋಯಿಂಗ್ ವಿತ್ ರೆಸ್ಪೆಕ್ಟ್ ಟು ಕ್ರಿಯೇಟ್ ಟೇಬಲ್ ಸ್ಟೇಟ್ಮೆಂಟ್. ಟೇಬಲನ್ನು ಕ್ರಿಯೇಟ್ ಮಾಡುವಾಗ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನಾವು ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ. ಯಾವೆಲ್ಲ ಪಾಯಿಂಟ್ಸ್ ಅನ್ನೋದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಬಂದು ದ ನಂಬರ್ ಆಫ್ ಕಾಲಮ್ಸ್ ಇನ್ ಎ ಟೇಬಲ್ ಡಿಫೈನ್ಸ್ ದ ಡಿಗ್ರಿ ಆಫ್ ದಟ್ ರಿಲೇಷನ್ ವಿಚ್ ಈಸ್ ಡಿನೋಟೆಡ್ ಬೈ n. ನಾವಿಲ್ಲಿ ಎನ್ ಅನ್ನೋ ವೇರಿಯೇಬಲ್ನ ಕಾಲ್ ಮಾಡಿದ್ದೀವಿ. ಯಾಕೆ ಅಂದರೆ ನೀವು ಎನ್ನಿಗೆ ಎಷ್ಟು ನಂಬರ್ನ ಕೊಡ್ತೀವೋ ಆ ಏನಿರುತ್ತೆ ಅದು ಎನ್ನಿಗೆ ಕೊಟ್ಟಂಥ ವ್ಯಾಲ್ಯೂ ಅಂದರೆ ಅಷ್ಟು ನಂಬರ್ ಆಫ್ ಆಟ್ರಿಬ್ಯೂಟ್ಸು ಆ ಒಂದು ಟೇಬಲಲ್ಲಿ ಇರುತ್ತೆ ಅನ್ನೋದನ್ನು ಸ್ಪೆಸಿಫೈ ಮಾಡ್ತಾ ಇದೆ. ಆಟ್ರಿಬ್ಯೂಟ್ ನೇಮ್ ಸ್ಪೆಸಿಫೈಸ್ ದ ನೇಮ್ ಆಫ್ ದ ಕಾಲಮ್ ಇನ್ ದ ಟೇಬಲ್. ಆಟ್ರಿಬ್ಯೂಟ್ಗಳ ನೇಮು ಎಲ್ಲಿ ಶೋ ಆಗ್ತಾ ಇದೆ, ಕಾಲಮ್ಗಳ ನೇಮ್ ಆಗಿ ಶೋ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಡೇಟಾ ಟೈಪ್ ಸ್ಪೆಸಿಫೈಸ್ ದ ಟೈಪ್ ಆಫ್ ದ ಡೇಟಾ ದಟ್ ಕ್ಯಾನ್ ಆಟ್ರಿಬ್ಯೂಟ್ ಕ್ಯಾನ್ ಹೋಲ್ಡ್. ನಾವೇನು ಡೇಟಾ ಟೈಪ್ ಅಂತ ಕರಿತಾ ಇದ್ದೀವೋ ಆ ಪ್ರತಿಯೊಂದು ಕಾಲಮ್ಗಳ ಜೊತೆಗೆ ಬರೆದಂತಹ ಡೇಟಾ ಟೈಪ್ಗಳು ಏನು ಹೇಳ್ತಾ ಇದೆ ಅಂದರೆ ಆ ಒಂದು ಆಟ್ರಿಬ್ಯೂಟಲ್ಲಿ ಯಾವ ರೀತಿಯಾದಂಥ ವ್ಯಾಲ್ಯೂಸನ್ನು ನಾವು ಸ್ಟೋರ್ ಮಾಡಬೇಕು ಅನ್ನೋದನ್ನು ಸ್ಪೆಸಿಫೈ ಮಾಡ್ತಾ ಇದೆ. ಇನ್ನು ಫೋರ್ತ್ ಪಾಯಿಂಟ್ ಬಂದು ಕನ್ಸ್ಟ್ರೈಂಟ್ ಇಂಡಿಕೇಟ್ಸ್ ದ ರಿಸ್ಟ್ರಿಕ್ಷನ್ಸ್ ಇಂಪೋಸ್ಡ್ ಆನ್ ದ ವ್ಯಾಲ್ಯೂಸ್ ಆಫ್ ಆ್ಯನ್ ಆಟ್ರಿಬ್ಯೂಟ್. ಅಂದರೆ ನಾವೇನು ಡೇಟಾ ಟೈಪ್ ಪಕ್ಕದಲ್ಲಿ ಕಾನ್ಸ್ಟೆಂಟ್ಗಳನ್ನು ಬಳಸ್ತಾ ಹೋಗ್ತಾ ಇದೀವೋ, ನಾಟ್ ನಲ್, ಫಾರಿನ್ ಕೀ, ಪ್ರೈಮರಿ ಕೀ, ಯೂನಿಕ್, ಈ ರೀತಿ ಕೆಲವೊಂದಿಷ್ಟು ಕಾನ್ಸ್ಟೆಂಟ್ಸ್ಗಳನ್ನು ಬಳಸ್ತಾ ಹೋಗ್ತಾ ಇದೀವೋ ಆ ಪ್ರತಿಯೊಂದು ಕಾನ್ಸ್ಟೆಂಟ್ ಏನು ರಿಸ್ಟ್ರಿಕ್ಷನನ್ನು ಹೇಳ್ತಾ ಇದೆ ಅಂದರೆ ನೀವು ಬಳಸಿದಂತಹ ಕಾಲಮ್ಗಳ ವ್ಯಾಲ್ಯೂಸು ಇದೇ ರೀತಿ ಇರಬೇಕು ಅಂತ ಸ್ಪೆಸಿಫೈ ಮಾಡೋದನ್ನು ಅವ್ರು ಏನಂತ ಕರೆದು ಕಾನ್ಸ್ಟೆಂಟ್ಸ್ ಅಂತ ಹೇಳಿ ಕರೆದು. ಸೊ ಇವೆಲ್ಲ ಪಾಯಿಂಟ್ಸ್ಗಳು ಯಾಕೆ ಇಂಪಾರ್ಟೆಂಟ್ ಅಂದರೆ ನೀವು ಟೇಬಲನ್ನು ಕ್ರಿಯೇಟ್ ಮಾಡುವಾಗ ಈ ಎಲ್ಲ ಪಾಯಿಂಟ್ಸ್ಗಳು ನಿಮ್ಮ ಮೈಂಡಲ್ಲಿ ಫಿಕ್ಸ್ಡ್ ಆಗಿರಬೇಕು. ಯಾವ ರೀತಿ ಬಳಸಬೇಕು, ಹೇಗೆ ಬಳಸಬೇಕು ಅನ್ನೋದನ್ನೆಲ್ಲ ಮೆನ್ಷನ್ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. Slide we are discussing example to choose data type and constraint for each attribute of the relation students table, guardian table and attendance table respectively. ಸೊ ಯಾವ ರೀತಿ ನಾವು ಡೇಟಾವನ್ನು ಡಿಸ್ಕ್ರೈಬ್ ಮಾಡ್ತಾ ಹೋಗಬೇಕು ಅಥವಾ ಪ್ರತಿಯೊಂದು ಆಟ್ರಿಬ್ಯೂಟ್ ಟೇಬಲಲ್ಲಿ ಯಾವ್ಯಾವ ರೀತಿ ಡೇಟಾ ಟೈಪ್ ಮತ್ತು ಕಾನ್ಸ್ಟೆಂಟ್ಸ್ಗಳನ್ನು ತಗೋಬೋದು ಅನ್ನೋದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಟೇಬಲ್ನ ಇಲ್ಲಿ ಕೊಟ್ಟಿದ್ದಾರೆ. ಆಟ್ರಿಬ್ಯೂಟ್ ನೇಮ್ ಅಂದರೆ ಇಲ್ಲಿ ಸ್ಟೂಡೆಂಟ್ ಟೇಬಲನ್ನು ಎಕ್ಸಾಂಪಲ್ ಆಗಿ ತೊಗೊಂಡಿದ್ದಾರೆ. ಫಸ್ಟ್ ಸ್ಟೂಡೆಂಟ್ ಟೇಬಲಲ್ಲಿ ಯಾವೆಲ್ಲ ಆಟ್ರಿಬ್ಯೂಟ್ಸ್ ಇರ್ಬೋದು ಅಂದರೆ ಯಾವೆಲ್ಲ ಕಾಲಮ್ಸ್ಗಳ ನೇಮ್ ಇರ್ಬೋದು, ರೋಲ್ ನಂಬರ್ ಇರ್ಬೋದು, ಸ್ಟೂಡೆಂಟ್ ನೇಮ್ ಇರ್ಬೋದು, ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್ ಇರ್ಬೋದು, ಮತ್ತು GUID ಅಂದರೆ ಗಾರ್ಡಿಯನ್ ID ಆಗಿರ್ಬೋದು. ಸೊ ರೋಲ್ ನಂಬರ್ ಅಂತ ಒಂದು ಆಟ್ರಿಬ್ಯೂಟ್ ತೊಗೊಂಡ್ರೆ ಅದರಲ್ಲಿ ಏನಿರಬೇಕು, ನ್ಯೂಮರಿಕ್ ವ್ಯಾಲ್ಯೂಸ್ ಇರಬೇಕು. ಇಟ್ ಮೇ ಬಿ ಅ ಕಾಂಬಿನೇಷನ್ ಆಫ್ ಕ್ಯಾರೆಕ್ಟರ್ ಇರ್ಬೋದು ಅಥವಾ ನಂಬರ್ಸ್ ಅಷ್ಟೇ ಇರ್ಬೋದು, ಬಟ್ ಇಲ್ಲಿ ನಂಬರ್ಸ್ ಅಂತ ಅಷ್ಟೇ ತೊಗೊಂಡ್ರೆ ಎಷ್ಟು ಡಿಜಿಟ್ಸ್ ಇನ್ ನಂಬರ್ಸ್ ಇರಬೇಕು, 3 ಡಿಜಿಟ್ಸ್ ಇನ್ ನಂಬರ್ಸ್ ಇರಬೇಕು. 3 ಡಿಜಿಟ್ಸ್ ನಂಬರ್ ಬೇಕು ಅನ್ನೋದಾದರೆ ನಾನು ಯಾವ ರೀತಿ ಡೇಟಾ ಟೈಪ್ ತೊಗೋಬೇಕು, ಇಂಟ್ ಡೇಟಾ ಟೈಪನ್ನು ತೊಗೋಬೇಕು. ಪಕ್ಕದಲ್ಲಿ ಕಾನ್ಸ್ಟೆಂಟ್ಸ್ ಪ್ರೈಮರಿ ಕೀ ಅಂತ ನೀನು ತೊಗೋಬೋದು. ಯಾಕೆ ಪ್ರೈಮರಿ ಕೀ ಅಂತ ತೊಗೋಬೇಕು, ರೋಲ್ ನಂಬರ್ ಏನಾಗಲ್ಲ, ರಿಪಿಟೇಷನ್ ಆಗಲ್ಲ, ಪ್ರತಿಯೊಂದು ಕಾಲಮು ಫಿಲ್ ಆಗಿರುತ್ತೆ ಮತ್ತು ನಲ್ ಆಗಿರೋದ್ರಿಲ್ಲ. ಹಾಗಾಗಿ ನಾನು ತೊಗೊಂಡಿರುವಂಥ ಸ್ಟೂಡೆಂಟ್ ಟೇಬಲಲ್ಲಿ ರೋಲ್ ನಂಬರ್ ಅನ್ನೋ ಒಂದು ಆಟ್ರಿಬ್ಯೂಟನ್ನು ಪ್ರೈಮರಿ ಕೀ ಆಗಿ ತೊಗೋಬೋದು. ಹಾಗಾಗಿ ಕಾನ್ಸ್ಟೆಂಟ್ಸಲ್ಲಿ ಪ್ರೈಮರಿ ಕೀ ಅಂತ ಸ್ಪೆಸಿಫೈ ಮಾಡ್ತಾ ಇದ್ದೀವಿ. ಮತ್ತು ಸ್ಟೂಡೆಂಟ್ ನೇಮಲ್ಲಿ ನಾವು ಕ್ಯಾರೆಕ್ಟರ್ಸ್ಗಳನ್ನೇ ತೊಗೊಳೋದ್ರಿಂದ ಕೆಲವೊಂದು ಸ್ಟೂಡೆಂಟಿನ ನೇಮ್ ಚಿಕ್ಕದಿರ್ಬೋದು, ಕೆಲವೊಂದು ಸ್ಟೂಡೆಂಟಿನ ನೇಮ್ ಜಾಸ್ತಿ ಇರ್ಬೋದು. ಸೊ ಅಂಥ ಸಿಚುವೇಷನಲ್ಲಿ ಎರಡಕ್ಕೂ ಹೆಲ್ಪ್ ಆಗೋ ರೀತಿಯಲ್ಲಿ ನಾವು ಯಾವ ರೀತಿಯ ಡೇಟಾ ಟೈಪನ್ನು ತೊಗೊಂಡಿದ್ದೀವಿ ಅಂದರೆ
varchar ಡೇಟಾ ಟೈಪ್ ತೊಗೊಂಡಿದ್ವಿ ಮತ್ತು ಸೈಜ್ ಆಫ್ ದ varchar ಎಷ್ಟಿದೆ 20 ಅಂತ ತೊಗೊಂಡಿದ್ವಿ. ಆಮೇಲೆ ಆ ಒಂದು ಡೇಟಾ ಟೈಪಿನ ಜೊತೆಗೆ ಅಂದರೆ ಆಟ್ರಿಬ್ಯೂಟ್ ಸ್ಟೂಡೆಂಟ್ ನೇಮ್ನ ಜೊತೆಗೆ ಯಾವ ರೀತಿ ಕಾನ್ಸ್ಟೆಂಟ್ಸ್ ತೊಗೋಬೋದು ಅಂದರೆ ನಾಟ್ ನಲ್. ನೀನು ಪ್ರತಿಯೊಂದು ಸ್ಪೆಸಿಫೈ ಮಾಡ್ತಾ ಇರೋ ಸ್ಟೂಡೆಂಟ್ಗಳ ನೇಮ್ ಏನಾಗಿರಬೇಕು, ಫಿಲ್ ಆಗಿರಬೇಕು. ಆ ಕಾಲಮಲ್ಲಿ ಯಾವುದೇ ರೀತಿ ವ್ಯಾಲ್ಯೂಸು ಎಂಟಿ ಇರಬಾರ್ದು ಅಂತ ಹೇಳುತ್ತೆ. ಅದೇ ರೀತಿ ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್, ಒಂದು ಟೇಬಲಲ್ಲಿ ಒಂದಕ್ಕಿಂತ ಸೇಮ್ ರಿಲೇಟೆಡ್ ಕಾಲಮ್ಗಳನ್ನು ಕಾನ್ಸ್ಟೆಂಟಾಗಿ ತೊಗೋಬೋದಾ ಅಂದರೆ ಯು ಕ್ಯಾನ್ ಟೇಕ್, ಎಸ್ ಯು ಕ್ಯಾನ್ ಟೇಕ್ ಅಂತ ಹೇಳ್ಬೋದು. ಡೇಟ್ ಆಫ್ ಬರ್ತ್ ಕೂಡ ಏನಾಗಿರಬೇಕು, ಕಂಪಲ್ಸರಿ ಇರಬೇಕು. ಡೇಟ್ ಆಫ್ ಬರ್ತ್ನ ಬರೆಯೋಕ್ಕೆ ಯಾವ ರೀತಿ ಡೇಟಾ ಟೈಪ್ ತೊಗೋಬೇಕು, ಡೇಟ್ ಅನ್ನೋ ಡೇಟಾ ಟೈಪನ್ನು ತೊಗೋಬೇಕು. ಇನ್ನು ಅದೇ ರೀತಿ ಗಾರ್ಡಿಯನ್ ಐಡಿಯನ್ನು ಬರೀಲಿಕ್ಕೆ ಡಿಜಿಟ್ಸ್ ಅಂದರೆ ನಂಬರ್ಸನ್ನು ಅಷ್ಟೇ ಬಳಸೋದಾದರೆ ನೀವು ಕ್ಯಾರೆಕ್ಟರ್ ಡೇಟಾ ಟೈಪನ್ನು ತೊಗೋಬೋದು. ಕ್ಯಾರೆಕ್ಟರ್ ಡೇಟಾ ಟೈಪಲ್ಲಿ ನ್ಯೂಮರಿಕ್ ನಂಬರ್ ಕನ್ಸಿಸ್ಟ್ ಆಫ್ 12 ಡಿಜಿಟ್ಸ್ ಅನ್ನೋದಾದರೆ, ಕ್ಯಾರೆಕ್ಟರಲ್ಲಿ ನೀವು ಬರೀತೀರಾ ಅನ್ನೋದಾದರೆ ಅಲ್ಲಿ ಏನಿರುತ್ತೆ ಕ್ಯಾರೆಕ್ಟರ್ ಡೇಟಾ ಟೈಪ್ ಆಗಿರುತ್ತೆ. ಅದರ ಸೈಜ್ ಏನಾಗಿರುತ್ತೆ 12 ಆಗಿರುತ್ತೆ. ಇದನ್ನು ನೀವು ಫಾರಿನ್ ಕೀ ಅಂತ ತೊಗೋಬೋದು. ಯಾಕೆ ಫಾರಿನ್ ಕೀ ಅಂತ ತೊಗೊಳ್ತೀರಾ ಅಂದರೆ ನೆಕ್ಸ್ಟ್ ನೀವು ಗಾರ್ಡಿಯನ್ ಟೇಬಲ್ನ ಕ್ರಿಯೇಟ್ ಮಾಡುವಾಗ ಗಾರ್ಡಿಯನ್ ಐಡಿ ಅನ್ನೋ ಒಂದು ಕಾಲಮ್ ಇದ್ದೇ ಇರುತ್ತೆ. ಹಾಗಾಗಿ ನೀವು ಇದನ್ನು ಏನು ಮಾಡ್ತಾ ಇದ್ದೀರಾ, ಫಾರಿನ್ ಕೀ ಅಂತ ಕೂಡ ನೀವೇನು ಮಾಡ್ಬೋದು, ರೆಪ್ರೆಸೆಂಟ್ ಮಾಡ್ಬೋದು. ಸೊ ಇದಿಷ್ಟು ಏನಾಗಿತ್ತು ಕೆಲವೊಂದು ಎಕ್ಸಾಂಪಲ್ಸು. ಟೇಬಲ್ನ ಕ್ರಿಯೇಟ್ ಮಾಡುವಾಗ ಯಾವ ರೀತಿ ಸ್ಕೀಮನ್ನು ರೆಡಿ ಮಾಡಬೇಕು, ಯಾವೆಲ್ಲ ಆಟ್ರಿಬ್ಯೂಟ್ಸ್ ಇರಬೇಕು, ಆಟ್ರಿಬ್ಯೂಟ್ಸ್ಗಳಿಗೆ ಸಂಬಂಧಪಟ್ಟಾಗ ಯಾವ ರೀತಿ ಡೇಟಾ ಟೈಪ್ ಇರಬೇಕು, ಮತ್ತು ಅದೇ ರೀತಿ ಯಾವೆಲ್ಲ ಕಾನ್ಸ್ಟೆಂಟ್ಸ್ಗಳನ್ನು ಬಳಸ್ಬೋದು, ಬಳಸ್ತೇನೂ ಇರ್ಬೋದು, ಕಂಪಲ್ಸರಿ ಇಲ್ಲ, ಬಟ್ ಬಳಸೋದ್ರೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಐಡಿಯಾವನ್ನು ಕೊಟ್ಟಿದ್ದಾರೆ. ಸೊ ಇವಾಗ ಈ ಸ್ಲೈಡಲ್ಲಿ ನೀವು ಲಾಸ್ಟ್ ಸ್ಲೈಡಲ್ಲಿ ಏನು ಮಾಡಿದ್ವಿ, ಸ್ಟೂಡೆಂಟ್ ಟೇಬಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ರೀತಿ ಈಗ ನೆಕ್ಸ್ಟ್ ನಾವು ಗಾರ್ಡಿಯನ್ ಟೇಬಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗ ಗಾರ್ಡಿಯನ್ ಟೇಬಲ್ ತೊಗೊಳ್ಳೋದಾದರೆ ಅದರಲ್ಲಿ ಯಾವ ರೀತಿ ಆಟ್ರಿಬ್ಯೂಟ್ಸ್ಗಳನ್ನ ತೊಗೊಳ್ತಿದ್ವಿ, ಗಾರ್ಡಿಯನ್ ಐ ಡಿ ತೊಗೊಳ್ತಾ ಇದ್ವಿ, ಗಾರ್ಡಿಯನ್ ನೇಮ್ ತೊಗೊಳ್ತಾ ಇದ್ವಿ, ಗಾರ್ಡಿಯನ್ ಫೋನ್ ನಂಬರ್ ತೊಗೊಳ್ತಿದ್ವಿ, ಗಾರ್ಡಿಯನ್ ಅಡ್ರೆಸ್ ತೊಗೊಳ್ತಿದ್ವಿ. ಗಾರ್ಡಿಯನ್ ಐ ಡಿ ತೊಗೊಳ್ಳೋದಾದರೆ ನ್ಯೂಮರಿಕ್ ವ್ಯಾಲ್ಯೂಸ್ ಕನ್ಸಿಸ್ಟಿಂಗ್ ಆಫ್ 12 ಡಿಜಿಟ್ಸ್ ಆಧಾರ್ ನಂಬರ್ ಅನ್ನೋದಾದರೆ ಆಧಾರ್ ನಂಬರ್ನ ಫಿಕ್ಸ್ ಮಾಡಲಿಕ್ಕೆ ಅಥವಾ ಆಧಾರ್ ನಂಬರನ್ನು ಬರೆಯೋಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಈ ನಂಬರನ್ನು ಕ್ಯಾರೆಕ್ಟರ್ ಡೇಟಾ ಟೈಪ್ ನಂಬರ್ ಅನ್ನೋ ಡೇಟಾ ಟೈಪನ್ನು ತೊಗೊಳ್ತಾ ಇದ್ದೀವಿ. ಸೊ ಇದು ಪ್ರೈಮರಿ ಕೀ ಆಗ್ಬೋದು. ಯಾಕಂದರೆ ಈ ತೊಗೊಂಡಿರುವಂಥ ಕಾಲಮ್ಗಳಲ್ಲಿ ರಿಪೀಟ್ ಆಗದೇ ಇರುವಂಥ ವ್ಯಾಲ್ಯೂಸ್ ಯೂನಿಕ್ ಆಗಿ ಮತ್ತು ನಲ್ ಆಗದೇ ಇರುವಂಥ ವ್ಯಾಲ್ಯೂಸ್ ಕಾಲಮ್ ಯಾವುದಾಗಿರುತ್ತೆ, GUID ಆಗಿರುತ್ತೆ. ಸೊ ಅದನ್ನು ನಾನೇನು ತೊಗೊಳ್ತೀನಿ, ಕಾನ್ಸ್ಟೆಂಟು ಪ್ರೈಮರಿ ಕೀ ಅಂತ ತೊಗೊಳ್ತೀನಿ. ಇನ್ನೆಷ್ಟು ಜಿ ನೇಮ್ ಅಂದರೆ ನೇಮನ್ನು ಬರೀಲಿಕ್ಕೆ varchar ಡೇಟಾ ಟೈಪನ್ನು ತೊಗೊಳ್ತಾ ಇದ್ದೀನಿ. ಇಲ್ಲಿ ನಾಟ್ ನಲ್ ಅನ್ನೋ ಕಾನ್ಸ್ಟೆಂಟನ್ನು ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾಟ್ ನಲ್ ಅನ್ನೋದಾದರೆ ಪ್ರತಿಯೊಂದು ನೇಮ್ಸ್ ಏನಾಗಿರಬೇಕು, ಫಿಲ್ ಆಗಿರಬೇಕು, ಯಾವುದೇ ರೀತಿ ಎಂಟಿ ಆಗಿರಬಾರ್ದು. ಅದನ್ನು ಹೇಳುವಂಥದ್ದು ಕಾನ್ಸ್ಟೆಂಟ್ ನಾಟ್ ನಲ್. ಇನ್ನು ಫೋನ್ ನಂಬರಲ್ಲಿ ಫೋನ್ ನಂಬರ್ನ ಫಿಲಪ್ ಮಾಡಲಿಕ್ಕೆ ನಾವಿಲ್ಲಿ ಕ್ಯಾರೆಕ್ಟರ್ ಡೇಟಾ ಸೈಜ್ 10 ಅಂತ ತೊಗೊಂಡಿದ್ದೀವಿ. ಸೊ ಇಲ್ಲಿ ಏನು ಮಾಡ್ತಾಯಿದ್ವಿ, ವ್ಯಾಲ್ಯೂಸನ್ನ ಫಿಲ್ ಮಾಡ್ತಾಯಿದ್ದೀವಿ, ನಂಬರ್ಸನ್ನೇ ಫಿಲ್ ಮಾಡ್ತಾಯಿದ್ದೀವಿ. ಬಟ್ ಸ್ಟಿಲ್ ನಾವು ಯಾವ ಡೇಟಾ ಟೈಪ್ ತೊಗೊಂಡಿದ್ವಿ, ಕ್ಯಾರೆಕ್ಟರ್ ಡೇಟಾ ಟೈಪನ್ನು ತೊಗೊಂಡಿದ್ದೀವಿ. ಸೊ ಕ್ಯಾರೆಕ್ಟರ್ ಡೇಟಾ ಟೈಪ್ 10 ಫಿಲಪ್ ಮಾಡ್ತಾಯಿದ್ದೀವಿ ಅಂದರೆ ಯೂನಿಕ್ ನಲ್ ಯೂನಿಕ್ ಅಂತ ಇದೆ. ಸೊ ನಲ್ ಯೂನಿಕ್ ಅಂತ ಅಂದರೆ ಯೂನಿಕ್ ಆಗಿರಬೇಕು, ಯಾವುದೇ ರೀತಿ ವ್ಯಾಲ್ಯೂಸು ನಲ್ ಆಗಿರಬಾರ್ದು. ಸೊ ಆ ರೀತಿ ಸ್ಪೆಸಿಫೈ ಮಾಡಲಿಕ್ಕೆ ಏನು ಮಾಡಿದ್ದೀವಿ ನಾವಿಲ್ಲಿ ನಲ್ ಯೂನಿಕ್ ಅನ್ನೋ ಒಂದು ಕ್ಯಾರೆಕ್ಟರ್ ಡೇಟಾ ಟೈಪನ್ನು ತೊಗೊಂಡಿದ್ದೀವಿ. ಇನ್ನು ಅದೇ ರೀತಿ ಬಂದು ಲಾಸ್ಟು ಆಟ್ರಿಬ್ಯೂಟು ಅಡ್ರೆಸ್ ಅಂದರೆ ಗಾರ್ಡಿಯನ್ ಅಡ್ರೆಸ್ ಅಂತ. ಗಾರ್ಡಿಯನ್ ಅಡ್ರೆಸ್ ಯೂಶಲಿ 1 or 2 ಲೈನ್ಸ್ ಇದ್ದೇ ಇರುತ್ತೆ. ಹಾಗಾಗಿ ಅದನ್ನು varchar ಆಫ್ 30 ಅಂತ ತೊಗೊಂಡಿದ್ದೀವಿ. ಇದು ಕೂಡ ಏನಾಗಿರಬಾರ್ದು, ನಲ್ಲಾಗಿರಬಾರ್ದು ಅಂತ ಸ್ಪೆಸಿಫೈ ಮಾಡಲಿಕ್ಕೆ. ಅಂದರೆ ಯಾವುದೇ ಕಾಲಮ್ಸಲ್ಲಿ ವ್ಯಾಲ್ಯೂಸ್ ಏನಾಗಿರಬೇಕು, ಫಿಲಪ್ ಆಗಿರಬಾರ್ದು, ಯಾವುದು ಇರಬೇಕು, ಎಂಟಿ ಇರಬಾರ್ದು ಅನ್ನೋದಕ್ಕೋಸ್ಕರ ನಾಟ್ ನಲ್ ಅನ್ನೋ ಒಂದು ಕಾನ್ಸ್ಟೆಂಟನ್ನು ತೊಗೊಂಡಿದ್ದೀವಿ. ಸೊ ಈ ರೀತಿಯಾಗಿ ನಾವು ಟೇಬಲನ್ನು ಕ್ರಿಯೇಟ್ ಮಾಡುವಾಗ ಆಟ್ರಿಬ್ಯೂಟ್ಸ್ಗಳ ನೇಮು, ಡೇಟಾ ಟೈಪ್ಗಳ ನೇಮು ಮತ್ತು ಕಾನ್ಸ್ಟೆಂಟ್ಸ್ಗಳನ್ನು ಡಿಸೈಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಸ್ಲೈಡಲ್ಲಿ ಹೌ ಟು ಕ್ರಿಯೇಟ್ ಎ ಟೇಬಲ್, ಒಂದು ಟೇಬಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಯಾವ ಟೇಬಲನ್ನು, ಸ್ಟೂಡೆಂಟ್ ಟೇಬಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಕ್ರಿಯೇಟ್ ಮಾಡಲಿಕ್ಕೆ ಕ್ರಿಯೇಟ್ ಟೇಬಲ್ ಸ್ಟೂಡೆಂಟ್ ಅಂತ, ಸ್ಟೂಡೆಂಟ್ ಅನ್ನೋದು ಟೇಬಲ್ ನೇಮ್ ಆಗಿರುತ್ತೆ. ಇಲ್ಲಿ ಯಾವೆಲ್ಲ ಆಟ್ರಿಬ್ಯೂಟ್ಸ್ ತೊಗೊಂಡಿದ್ದೀವಿ ಅಂದರೆ ಎಸ್ ನೇಮ್ ಅಂದರೆ ಸ್ಟೂಡೆಂಟ್ ನೇಮ್ ಅಂತ ತೊಗೊಂಡಿದ್ದೀವಿ, ಮತ್ತು ರೋಲ್ ನಂಬರ್ ಅಂತ ತೊಗೊಂಡಿದ್ದೀವಿ, ಮತ್ತು ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್ ತೊಗೊಂಡಿದ್ದೀವಿ, ಮತ್ತು GUID ಅಂದರೆ ಗಾರ್ಡಿಯನ್ ಐ ಡಿ ತೊಗೊಂಡಿದ್ದೀವಿ. ಸೊ ಈ ಕಡೆ ಬರೆದಿರೋವೆಲ್ಲವೂ ಕೂಡ ಏನಾಗಿರುತ್ತೆ, ಆಟ್ರಿಬ್ಯೂಟ್ಸ್ ನೇಮ್ ಆಗಿರುತ್ತೆ. ಇನ್ನು varchar, ಇಂಟು, ಡೇಟು ಮತ್ತು ಕ್ಯಾರ್ ಅನ್ನೋದು ಎಲ್ಲದು ಏನಾಗಿರುತ್ತೆ, ಡೇಟಾ ಟೈಪ್ಸ್ ಆಗಿರುತ್ತೆ. ಲಾಸ್ಟಲ್ಲಿ ಸೆಮಿಕೋಲನನ್ನು ಬಳಸಿದ್ದೀವಿ. ಸೊ ಪ್ರತಿಯೊಂದು ಕಾಲಮ್ ಅಂದಮೇಲೆ ಕಾಮವನ್ನು ಬಳಸಬೇಕು. ಈ ಕಾಮ ಏನು ಹೇಳುತ್ತೆ ಅಂದರೆ ಒಂದು ಕಾಲಮ್ ಅಂದಮೇಲೆ ಮತ್ತೊಂದು ಕಾಲಮ್ ಇದೆ ಅಂತ. ಯಾವಾಗ ನಾವು ಕಾಲಮಲ್ಲಿ ಮುಗೀತು ಅಂದಾಗ ಕಾಮವನ್ನು ಬಳಸಲ್ಲ, ಡೈರೆಕ್ಟಾಗಿ ಸೆಮಿಕೋಲನನ್ನು ಬಳಸ್ತಾ ಇದ್ದೀವಿ. ಸೊ ಇದಿಷ್ಟು ಟೇಬಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಆಯಿತು. ಇನ್ನು ನೆಕ್ಸ್ಟು ಕ್ರಿಯೇಟ್ ಆಗಿರುವಂಥ ಟೇಬಲ್ನ ಹೇಗೆ ಡಿಸ್ಕ್ರೈಬ್ ಮಾಡೋದು ಅಂತ ನೋಡೋದಾದರೆ, ಟೇಬಲನ್ನು ಡಿಸ್ಕ್ರೈಬ್ ಮಾಡಲಿಕ್ಕೆ ಟು ವ್ಯೂ ದ ಸ್ಟ್ರಕ್ಚರ್ ಆಫ್ ಆನ್ ಆಲ್ರೆಡಿ ಕ್ರಿಯೇಟೆಡ್ ಟೇಬಲ್ ಯೂಸಿಂಗ್ ದ ಡಿಸ್ಕ್ರೈಬ್ ಸ್ಟೇಟ್ಮೆಂಟ್ ಆರ್ DESC ಸ್ಟೇಟ್ಮೆಂಟ್. ಒಂದು ಟೇಬಲನ್ನು ಕ್ರಿಯೇಟ್ ಮಾಡಿರುವಂಥ ಟೇಬಲ್ನ ಡಿಸ್ಕ್ರೈಬ್ ಮಾಡಲಿ ನೋಡಲಿಕ್ಕೆ ನಾವೇನನ್ನು ಬಳಸ್ತಾ ಇದ್ದೀವಿ, ಡಿಸ್ಕ್ರೈಬ್ ಟೇಬಲ್ ಅಂದರೆ DESC ಅನ್ನೋ ಒಂದು ಶಾರ್ಟ್ ಫಾರ್ಮ್ ವರ್ಡನ್ನು ಬಳಸ್ತಾ ಇದ್ದೀವಿ, ಅಥವಾ
ಪೂರ್ತಿ ನೇಮ್ ಅಂದರೆ ಡಿಸ್ಕ್ರೈಬ್ ಅನ್ನೋ ವರ್ಡನ್ನು ಬಳಸ್ತಾ ಇದ್ವಿ. ಯಾವುದ್ರ ಜೊತೆಗೆ? ಟೇಬಲ್ ನೇಮಿನ ಜೊತೆಗೆ ಬಳಸ್ತಾ ಇದ್ವಿ. ಸೊ ಫಾರ್ ಎಕ್ಸಾಂಪಲ್ ನಾನು ಸ್ಟೂಡೆಂಟ್ ಟೇಬಲ್ನ ಆಲ್ರೆಡಿ ಕ್ರಿಯೇಟ್ ಮಾಡಿರೋದ್ರಿಂದ ಡಿಸ್ಕ್ರೈಬ್ ಸ್ಟೂಡೆಂಟ್ ಅನ್ನೋದನ್ನು ಬಳಸಿದ್ದೀನಿ. ನೆಕ್ಸ್ಟ್ ಬಂದು ನಾವು ಸ್ಟೂಡೆಂಟ್ ಟೇಬಲನ್ನು ಕ್ರಿಯೇಟ್ ಮಾಡಿದ್ವಿ ಅಲ್ವಾ, ಸ್ಟೂಡೆಂಟ್ ಟೇಬಲ್ನ ಕ್ರಿಯೇಟ್ ಮಾಡಿರೋದಕ್ಕೆ ಡಿಸ್ಕ್ರಿಪ್ಷನ್ ಯಾವ ರೀತಿ ಬಂದಿದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಸೊ ಯಾವ ರೀತಿ ಡಿಸ್ಕ್ರೈಬ್ ಆಗಿದೆ? ಸೊ ಡಿಸ್ಕ್ರೈಬ್ ಮಾಡಲಿಕ್ಕೆ ಎಕ್ಸಾಂಪಲ್ ಯಾವ ರೀತಿ ತೊಗೊಂಡಿದ್ವಿ ಅಂದರೆ ಡಿಸ್ಕ್ರೈಬ್ ಸ್ಟೂಡೆಂಟ್ ಸೆಮಿಕೋಲನ್ ಅಂತ ಬಳಸಿದ್ದೀವಿ. ಸೊ ಇದರಲ್ಲಿ ಏನೇನೆಲ್ಲ ತೋರಿಸ್ತಿದೆ ಅಂದರೆ ಫೀಲ್ಡ್ ತೋರಿಸ್ತಾ ಇದೆ, ಅಂದರೆ ಯಾವೆಲ್ಲ ಆಟ್ರಿಬ್ಯೂಟ್ಸ್ ಇದೆ ಮತ್ತು ಆ ಎಲ್ಲ ಆಟ್ರಿಬ್ಯೂಟ್ಸ್ ಯಾವೆಲ್ಲ ಡೇಟಾ ಟೈಪಲ್ಲಿದೆ, ನಲ್ ಇದೆಯಾ ಇಲ್ವಾ, ಅಥವಾ ಯಾವೆಲ್ಲ ಕೀಸ್ಗಳನ್ನು ಬಳಸ್ತಾ ಇದ್ದೀವಿ ಮತ್ತು ಡಿಫಾಲ್ಟಾಗಿ ಏನೇನೋ ಫಿಲ್ ಮಾಡ್ತಾ ಇದ್ದೀವಿ ಅಂತ. ಸೊ ಫೀಲ್ಡಲ್ಲಿ ರೋಲ್ ನಂಬರ್, ಎಸ್ ನೇಮ್, ಎಸ್ ಡೇಟ್ ಆಫ್ ಬರ್ತ್ ಆ್ಯಂಡ್ GUID ಅಂತಿದೆ. ಸೊ ಡೇಟಾ ಟೈಪ್ಸ್ ಬಂದು ಡೇಟಾ ಟೈಪ್ಸಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಏನನ್ನ ಬಳಸ್ತಿದ್ದೀವಿ, ಇಂಟ್ ಮತ್ತು ವ್ಯಾರ್ಕ್ಯಾರ್, ಡೇಟ್, ಕ್ಯಾರೆಕ್ಟರ್ ಡೇಟಾ ಟೈಪ್ಸ್ಗಳನ್ನು ಬಳಸಿದ್ದೀವಿ. ನಲ್ಲಲ್ಲಿ ನೋ, ಎಸ್ ಅಂತ ಬಳಸಿದ್ದೀವಿ, ಅಂದರೆ ನಲ್ಲಿ ಇರಬೇಕಾ ಇರಬಾರ್ದಾ ಅನ್ನೋದನ್ನು ಡಿಸೈಡ್ ಮಾಡಿದ್ದೀವಿ. ಸೊ ಪ್ರೈಮರಿ ಕೀ ಬಂದು ರೋಲ್ ನಂಬರ್ ಆಗಿರುತ್ತೆ, ಇನ್ನು ಡಿಫಾಲ್ಟ್ ವ್ಯಾಲ್ಯೂಸ್ ಬಂದು ನಲ್ ಆಗಿರುತ್ತೆ ಅಂತ ಹೇಳಿ ಹೇಳ್ತಾರೆ. ಸೊ ಇದೇನಪ್ಪ ಅಂದರೆ ಟೇಬಲ್ ಡಿಸ್ಕ್ರಿಪ್ಷನ್ ಆಗಿರುತ್ತೆ. ಡಿಸ್ಕ್ರೈಬ್ ಮಾಡುವಾಗ ನಾವು DESC ಅಥವಾ ಡಿಸ್ಕ್ರೈಬ್ ಅನ್ನೋ ವರ್ಡನ್ನು ಬಳಸ್ತಾ ಇದ್ದೀವಿ. ನೆಕ್ಸ್ಟ್ ಬಂದು ಆಲ್ಟರೇಟ್ ಟೇಬಲ್ ಅಂತ ಹೇಳಿದ್ರೆ ಇನ್ಫಾರ್ಮೇಷನ್ ಆಲ್ರೆಡಿ ಎಕ್ಸಿಸ್ಟ್ ಇರುವಂತಹ ಟೇಬಲಲ್ಲಿ ಏನಾದರೂ ಚೇಂಜಸನ್ನು ಮಾಡಬೇಕು ಅಂದರೆ ನಾವು ಅದನ್ನು ಆಲ್ಟರ್ ಟೇಬಲ್ ಅಂತ ಕರಿತಾ ಇದ್ದೀವಿ. ಆಲ್ಟರ್ ಟೇಬಲ್ ಸ್ಟೇಟ್ಮೆಂಟ್ ಈಸ್ ಯೂಸ್ಡ್ ಟು ಮೇಕ್ ಚೇಂಜಸ್ ಇನ್ ದ ಸ್ಟ್ರಕ್ಚರ್ ಆಫ್ ಎ ಟೇಬಲ್, ಆ್ಯಡಿಂಗ್, ರಿಮೂವಿಂಗ್ ಆರ್ ಚೇಂಜಿಂಗ್ ಡೇಟಾ ಟೈಪ್ ಆಫ್ ಎ ಕಾಲಮ್. ಸೊ ಆಲ್ಟ್ರೇಷನ್ ಯಾವ ರೀತಿ ಮಾಡ್ತಾ ಇದ್ದೀವಿ ಅಂದರೆ ಆಲ್ರೆಡಿ ಎಕ್ಸಿಸ್ಟ್ ಇರುವಂತಹ ಟೇಬಲಲ್ಲಿ ನಾವು ಇನ್ಫಾರ್ಮೇಷನ್ ಏನಾದರೂ ಆ್ಯಡ್ ಮಾಡ್ಬೋದು ಅಥವಾ ರಿಮೂವ್ ಮಾಡ್ಬೋದು, ಅಥವಾ ಡೇಟಾ ಟೈಪ್ಸನ್ನು ಕೂಡ ಕಾಲಮ್ಗಳ ಡೇಟಾ ಟೈಪ್ ಏನು ಅಸೈನ್ ಮಾಡಿರ್ತೀವಿ ಅದನ್ನು ಕೂಡ ಚೇಂಜ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ವಿ ಕ್ಯಾನ್ ಚೇಂಜ್ ಆರ್ ಆಲ್ಟರ್ ದ ಸ್ಟ್ರಕ್ಚರ್ ಆಫ್ ದ ಟೇಬಲ್ ಬೈ ಯೂಸಿಂಗ್ ಆಲ್ಟರ್ ಸ್ಟೇಟ್ಮೆಂಟ್. ಏನಾದರೂ ಆಲ್ಟ್ರೇಷನ್ ಮಾಡಬೇಕು ಅಂತ ಅಂದರೆ ನಾವು ಏನನ್ನು ಬಳಸ್ತಾ ಇದ್ದೀವಿ, ಆಲ್ಟರ್ ಅನ್ನೋ ಕೀವರ್ಡನ್ನು ಬಳಸ್ತಾ ಇದ್ದೀವಿ. ಆಲ್ಟರ್ ಅನ್ನೋ ಪದವನ್ನು ಬಳಸಿ ನಾವು ಏನಾದರೂ ಬರೆದಾಗ ಆ ಎಕ್ಸಿಸ್ಟ್ ಇರುವಂಥ ಟೇಬಲಲ್ಲಿ ಏನು ಆಲ್ಟ್ರೇಷನ್ ಹೇಳಿರ್ತೀವೋ ಆ ಒಂದು ಆಲ್ಟ್ರೇಷನ್ ಆಗ್ತಾ ಇದೆ, ಅಪ್ಡೇಟ್ ಆಗ್ತಾ ಇದೆ, ಮಾಡಿಫಿಕೇಷನ್ ಆಗ್ತಾ ಇದೆ, ಚೇಂಜಸ್ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ಅದೇ ಆಲ್ಟರಲ್ಲಿ ಕೆಲವೊಂದಿಷ್ಟು ಆಲ್ಟ್ರೇಷನ್ಸ್ಗಳನ್ನು ನೋಡ್ಬೋದು ನಾವು. ಆಲ್ಟರ್ ಟೇಬಲ್ ಮೇ ಕನ್ಸಿಸ್ಟ್ ಆಫ್ ಫಾಲೋಯಿಂಗ್ ಮಾಡಿಫಿಕೇಷನ್. ಏನೆಲ್ಲ ಮಾಡಿಫಿಕೇಷನ್ನ ಮಾಡ್ಬೋದು ಅಂತ ಒನ್ ಬೈ ಒನ್ ನೋಡ್ತಾ ಇದ್ದೀವಿ. ಫಸ್ಟ್ ಒನ್ ಬಂದು ಆ್ಯಡ್ ಪ್ರೈಮರಿ ಕೀ ಟು ಎ ರಿಲೇಷನ್. ಪ್ರೈಮರಿ ಕೀ ಇನ್ನೂ ನಾವು ಮೆನ್ಷನ್ ಮಾಡಿಲ್ಲ ಅಂದರೆ ವಿ ಕ್ಯಾನ್ ಆ್ಯಡ್ ಪ್ರೈಮರಿ ಕೀ ಟು ದ ಟೇಬಲ್ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಫಾರಿನ್ ಕೀ ಅಂತ ಇದ್ದರೆ, ಫಾರಿನ್ ಕೀ ಆ್ಯಡ್ ಮಾಡಿಲ್ಲ ಅಂದರೆ ಟೇಬಲಲ್ಲಿ ಫಾರಿನ್ ಕೀ ಇದೆ ಅನ್ನೋದಾದರೆ ಸೊ ನಾವು ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಥರ್ಡ್ ಒನ್ ಬಂದರೆ ಆ್ಯಡ್ ಕನ್ಸ್ಟ್ರೆಂಟ್ ಯೂನಿಕ್ ಟು ಆ್ಯನ್ ಎಕ್ಸಿಸ್ಟಿಂಗ್ ಆಟ್ರಿಬ್ಯೂಟ್. ಕಾನ್ಸ್ಟೆಂಟ್ಸ್ಗಳನ್ನು ಯಾವುದಾದ್ರೂ ಬಳಸಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ಯೂನಿಕ್ ಕನ್ಸ್ಟೆಂಟ್ಸ್ ಏನಾದರೂ ಬಳಸಬೇಕು ಅಂದರೆ, ನಾವು ಆ್ಯಡ್ ಮಾಡಬೇಕು ಅಂದರೆ ಕೂಡ ನಾವು ಆಲ್ಟರ್ ಟೇಬಲನ್ನು ಬಳಸಿ, ಆಲ್ಟರ್ ಅನ್ನೋ ಕಮ್ಯಾಂಡನ್ನು ಬಳಸಿ ಮಾಡ್ಬೋದು ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನು ಆ್ಯಡ್ ಆ್ಯನ್ ಆಟ್ರಿಬ್ಯೂಟ್ ಟು ಆ್ಯನ್ ಎಕ್ಸಿಸ್ಟಿಂಗ್ ಟೇಬಲ್. ಯಾವುದಾದ್ರೂ ಟೇಬಲಲ್ಲಿ ಎಕ್ಸ್ಟ್ರಾ ಆಟ್ರಿಬ್ಯೂಟನ್ನು ಆ್ಯಡ್ ಮಾಡಬೇಕು ಅಂದರೂ ಕೂಡ ನಾವು ಆಲ್ಟರ್ ಕಮ್ಯಾಂಡನ್ನ ಬಳಸಿ ಎಕ್ಸ್ಟ್ರಾ ಕಾಲಮ್ ಅಥವಾ ಆಟ್ರಿಬ್ಯೂಟನ್ನು ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಮಾಡಿಫೈ ಡೇಟಾ ಟೈಪ್ ಆ್ಯನ್ ಆಟ್ರಿಬ್ಯೂಟ್. ಆಲ್ರೆಡಿ ಎಕ್ಸಿಸ್ಟ್ ಇರುವಂಥ ಆಟ್ರಿಬ್ಯೂಟಿನ ಡೇಟಾ ಟೈಪು ಏನಾದರೂ ಫಾರ್ ಎಕ್ಸಾಂಪಲ್ ರಿಜಿಸ್ಟರ್ ನಂಬರ್ಗೆ ಇಂಟ್ ಅಂತ ತೊಗೊಂಡಿದ್ರೆ ನಾವೇನು ಮಾಡ್ಬೋದು, ಕ್ಯಾರ್ ಅನ್ನೋ ಡೇಟಾ ಟೈಪನ್ನು ಕೂಡ ತೊಗೊಬೋದು, ಅಂದರೆ ಎಕ್ಸಿಸ್ಟ್ ಇರುವಂಥ ಡೇಟಾ ಟೈಪಿನ ಮಾಡಿಫಿಕೇಷನ್ ಕೂಡ ಮಾಡ್ಬೋದು. ದೆನ್ ಮಾಡಿಫೈ ಕಾನ್ಸ್ಟೆಂಟ್ಸ್ ಆಫ್ ಆ್ಯನ್ ಆಟ್ರಿಬ್ಯೂಟ್. ಕನ್ಸ್ಟೆಂಟ್ಸನ್ನು ನಾವು ಆಲ್ರೆಡಿ ಎಕ್ಸಿಸ್ಟ್ ಇರುವಂಥ ಕನ್ಸ್ಟೆಂಟ್ ತೊಗೊಂಡಿದ್ರೆ ಕನ್ಸ್ಟೆಂಟನ್ನು ಚೇಂಜ್ ಮಾಡಬೇಕು ಅನ್ನೋ ಸಿಚುವೇಷನಲ್ಲೂ ಕೂಡ ನಾವು ಕಾನ್ಸ್ಟೆಂಟ್ಸನ್ನು ಚೇಂಜ್ ಮಾಡ್ಬೋದು ಯೂಸಿಂಗ್ ದ ಆಲ್ಟರ್ ಟೇಬಲ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಬಂದು ಆ್ಯಡ್ ಡಿಫಾಲ್ಟ್ ವ್ಯಾಲ್ಯೂ ಟು ಆ್ಯನ್ ಆಟ್ರಿಬ್ಯೂಟ್. ಯಾವುದಾದ್ರೂ ಕಾಲಮ್ಮಿಗೆ ಅಥವಾ ಆಟ್ರಿಬ್ಯೂಟಿಗೆ ಡಿಫಾಲ್ಟ್ ವ್ಯಾಲ್ಯೂನ ಸೆಟ್ ಮಾಡಬೇಕು ಅಂದರೂ ಕೂಡ ನಾವು ಆಲ್ಟರ್ ಅನ್ನೋ ಕಮ್ಯಾಂಡನ್ನ ಬಳಸಿ ಆಟ್ರಿಬ್ಯೂಟನ್ನು ಡಿಫಾಲ್ಟಾಗಿ ಯಾವುದಾದ್ರು ವ್ಯಾಲ್ಯೂಸನ್ನು ಆ್ಯಡ್ ಮಾಡಬಹುದು. ನೆಕ್ಸ್ಟ್ ರಿಮೂವ್ ಆ್ಯನ್ ಆಟ್ರಿಬ್ಯೂಟ್. ಎಕ್ಸಿಸ್ಟ್ ಇರುವಂಥ ಟೇಬಲಲ್ಲಿ ಯಾವುದಾದ್ರೂ ಒಂದು ಕಾಲಮನ್ನು ರಿಮೂವ್ ಮಾಡಬೇಕು ಅಂದರೂ ಕೂಡ ಅಂಥ ಸಂದರ್ಭದಲ್ಲೂ ಕೂಡ ನಾವು ಆಲ್ಟರ್ ಅನ್ನೋ ಕೀವರ್ಡನ್ನು ಬಳಸ್ತಾ ಇದ್ದೀವಿ. ನೆಕ್ಸ್ಟ್ ರಿಮೂವ್ ಪ್ರೈಮರಿ ಕೀ ಫ್ರಮ್ ದ ಟೇಬಲ್. ಆಲ್ರೆಡಿ ಟೇಬಲಲ್ಲಿ ಪ್ರೈಮರಿ ಕೀ ಅಂತ ನಾವೇನಾದರೂ ಮೆನ್ಷನ್ ಮಾಡಿದರೆ ಕಾನ್ಸ್ಟೆಂಟು, ಆ ಪ್ರೈಮರಿ ಕೀಯನ್ನು ಕಾನ್ಸ್ಟೆಂಟನ್ನು ಕೂಡ ರಿಮೂವ್ ಮಾಡಬೇಕು, ಆಲ್ಟ್ರೇಷನ್ ಮಾಡಬೇಕು ಆಲ್ರೆಡಿ ಎಕ್ಸಿಸ್ಟ್ ಇರುವಂಥ ಡೇಟಾವನ್ನು ಅಂದರೆ ಆಲ್ಟರ್ ಅನ್ನೋ ಕೀವರ್ಡನ್ನು ಬಳಸಿ ಮಾಡ್ತಾ ಇದ್ದೀವಿ. ಸೊ ಇದಿಷ್ಟು ಏನಾಗಿತ್ತು ಅಂದರೆ ಸೆಷನ್ ನಂಬರ್ 2 ಚಾಪ್ಟರ್ ನಂಬರ್ 9 ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಆಗಿತ್ತು. ಇನ್ನು ನೆಕ್ಸ್ಟ್ ಬರುವಂಥ ಸೆಷನಲ್ಲಿ ಆಲ್ಟರ್ ಟೇಬಲಿಂದು ನಾವೇನು ಟೈಪ್ಸ್ ಆಫ್ ಆಲ್ಟ್ರೇಷನ್ಸನ್ನು ನೋಡಿದ್ವಿ ಅಲ್ವಾ, ಸೊ ಅದನ್ನು ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ, ಯೂಸ್ಫುಲ್ ಆಗಿದೆ, ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತಾ, ಹೆಲ್ಪ್ಫುಲ್ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಹೆಚ್ಚೆಚ್ಚು ಸಬ್ಸ್ಕ್ರಿಪ್ಷನ್ಸ್ ಆಗಲಿ ಅಂತ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನಿಮ್ಮ ಟೈಮನ್ನು ಸ್ಪೇರ್ ಮಾಡಿ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್.